ಆಗ್ತದ. ಮತ್ತೆ ಆ ಜ್ಞಾನಿಗಳು ಮತ್ತು ಅವತಾರಿಕರು ವಾಸನೆ ಹಿಡಿದು ತೊಡಗಿಕೊಂಡರು ಹೇಗೆ? ಮತ್ತಿನ್ನು ಏನ್ದಿ ಒಂದು ಭ್ರಾಂತಿ, ಅವ್ರನ್ನ ಏನಾರ ನಾವು ಪೂಜೆ ಮಾಡ್ಕೊಂತ ಪದೇ ಪದೇ ಅವ್ರ ಸಮಾಧಿ ಪೂಜೆ ಮಾಡ್ಕೊಂತಿದ್ರು ಮತ್ತ ಅವ್ರ ಬಂದು ನಮ್ಮನ್ ತೊಡಕಂದ್ರ ಅಥವಾ ನಮ್ಮೊಳಗ್ ಸೇರ್ಕಂದ್ರ ಅಥವಾ ನಮಗೇನಾದ್ರು ಆ ತೊಂದರೆ ಕೊಟ್ರೆ ಹೆಂಗೆ ಅಂತ ಭ್ರಾಂತಿ. ಅವ್ರು ನಿಜವಾಗೂ ಒಳ್ಳೇದು ಮಾಡ್ತಾರ ನಮಗೆ ಅಂತ ಅವತಾರಿಕರು ವಾಸನೆ ಹಿಡಿದು ತೊಡಗಿಕೊಂಡರು ಹೇಗೆ? ಈ ಸಂಶಯವನ್ನು ಸದ್ಗುರುಗಳು ನಿವಾರಣೆ ಮಾಡಬೇಕು ಎಂಬುದಾಗಿ ಶ್ರೋತೃವು ಕೇಳಿದರು. ಅದಿರಲಿ, ಇಲ್ಲಿಗೆ ಭ್ರಮೆ ಕಥೆಯು ಮುಗಿಯಿತು. ಅಂದ್ರ ಅವನು ಮತ್ತೆ ಪ್ರಶ್ನೆಯನ್ನ ಕೇಳಿದ. ಅಂದ್ರ ಮಹಾತ್ಮರ ಕಾಲವಾಗಿರ್ತಕ್ಕಂಥ ಸಮಾಧಿಯನ್ನ ಪೂಜೆ ಮಾಡಿದ್ರ ಫಲ ಪ್ರಾಪ್ತಿ ಆಗ್ತದೋ, ಅಥವಾ ಅಂತ ಅವತಾರಿ ಪುರುಷರ ಸಮಾಧಿಯನ್ನ ಪೂಜೆ ಮಾಡಿದ್ರೆ ಅವ್ರಿಗೆ ಹಿಂದೆ ಅಂತ ಹೇಳ್ತಾರ, ಬಂದು ನಿನ್ ಮಗನ್ ಬಿಡು, ಇದಕ್ ಬಿಡು, ಹಂಗ್ ಬಿಡು, ಹಿಂಗ್ ಬಿಡು, ಎಲ್ಲವೂ ಹಿಂಗ್ ಹೇಳಿದಳ, ಕರಿಬಸಜ್ಜ ಹಿಂಗ್ ಹೇಳಿದಾನ, ಮೈಲಾರ್ ಲಿಂಗಪ್ಪ ಹಿಂಗ್ ಹೇಳಿದಾನ ಅಂತ ಹಿಂಗ್ ಏನೇನಾರ ಬಂದು ನಮಗೆ ಅಂಟಿಕೆಂತವೋ ಅಥವಾ ಹೆಂಗೆ ಅನ್ನೋ ಒಂದು ಪ್ರಶ್ನೆನ ಆ ಶಿಷ್ಯನ ಇಲ್ಲಿಟ್ಟ. ಆದ್ರೆ ಇಲ್ಲಿ ಗುರುಗಳು ಏನ್ ಹೇಳಿದ್ರು ಅದನ್ನ ಮುಂದೆ ನೋಡೋಣ. ಒಟ್ಟಾರೆ ಇಲ್ಲಿ ಭ್ರಮೆ ನಿರಸನ ಅನ್ನೋದೇನಂದ್ರ, ನೀನೊಬ್ಬನೇ ನಿರ್ಗುಣ ನಿರಾಕಾರ ಒಂದೇ ಸತ್ಯ, ಉಳಿದದ್ದೆಲ್ಲದು ಕೂಡ ಭ್ರಮೆನೇ ಐತಿ ಅಂತೇಳಿ ಈ ಭ್ರಮ ನಿರಸನ ಅಧ್ಯಾಯವನ್ನ ಇಲ್ಲಿ ಮುಗಿಸ್ತಾರ. ಇತಿ ಶ್ರೀ ದಾಸಬೋಧೆ ಗುರು ಶಿಷ್ಯ ಸಂವಾದ ದಶಮ ದಶಕೆ ಭ್ರಮೆ ನಿರೂಪಣ ನಾಮನಷ್ಟ ಸಮಾಸ. ಅಣ್ಣ ಹೊರಗಡೆ ಹೋಗ. ಭ್ರಮ ನಿರಸನ ನಾಮನ ಅಧ್ಯಾಯ ಇಲ್ಲಿ ಮುಕ್ತಾಯ ತ್ರಪಸಿ. ಈ ಮುಂದಿನ ವಿಷಯ ದಶಕ 10 ಸಮಾಸ 7 ಸಗುಣ ಭಜನ ನಿರೂಪಣ. ಶ್ರೀ ಗುರುಭ್ಯೋ ನಮಃ. ನೋಡಿ, 1:10 ಅವತಾರಿಕರೇ ಮೊದಲಾದ ಜ್ಞಾನಿಗಳು ಮತ್ತು ಸಂತರು ಸಾರ ವಿಚಾರದಿಂದ ಮುಕ್ತರಾಗಿ ಹೋಗುವರಷ್ಟೇ. ಹಾಗಾದರೆ ಅವರು ಪಶ್ಚಾತ್ ಸಾಮರ್ಥ್ಯ ಹೇಗೆ ನಡೆಯುವುದು ಎಂದು ಶ್ರೋತೃಗಳ ಸಂಶಯವಿರುತ್ತದೆ. ಅವನಿಗೆ ಹಿಂದೆ ಪ್ರಶ್ನೆ ಕೇಳಿದ್ನಲ್ಲ ಹಿಂದಿನ ಅಧ್ಯಾಯದ ಕೊನೆ ಭಾಗದಲ್ಲಿ, ಅವರು ಮುಕ್ತರಾಗಿ ಹೋಗಿ ಬಿಡ್ತಾರಪ್ಪ. ಮುಕ್ತರಾಗಿ ಹೋದ್ಮೇಲೆ ಅಕಸ್ಮಾತ್ ಆಗ್ಲಿ ಅಥವಾ ಪಶ್ಚಾತ್ ಅಂದ್ರ ಕಾರಣಾಂತರದಿಂದ ಅಥವಾ ಅವ್ರ ಅದರ ಅನ್ನೋದ್ರಿಂದ ಅವ್ರ ಸಾಮರ್ಥ್ಯ ಹೆಂಗ್ ನಡೀತೈತಿ ಎಂದು ಶ್ರೋತೃಗಳು ಸಂಶಯವಿರುತ್ತದೆ. ಅದಕ್ಕಾಗಿ ವಾಕ್ತಾರನು ನುಡಿದುದೇನೆಂದರೆ, ಒಳ್ಳೆಯ ಉತ್ತಮವಾದ ಪ್ರಶ್ನೆಯನ್ನು ಮಾಡಿದಿರಿ, ಉತ್ತರವನ್ನು ಚಿತ್ತಗೊಟ್ಟು ಕೇಳಿರಿ. ನೀನ್ ಪ್ರಶ್ನೆ ಕೇಳಿದ್ದೇನ ಸರಿ ಐತಪ್ಪ. ಅವರು ಮರಣ ಹೊಂದಿದ ಮೇಲೆ ಅವ್ರ ಸಮಾಧಿಯನ್ನ ಪೂಜೆ ಮಾಡಿದ್ರೆ ಏನಾರ ಚಮತ್ಕಾರ ನಡೀತದ, ಫಲ ಪದವಿಗಳು ದೊರೀತವ ಅಂತ ನೀನ್ ಪ್ರಶ್ನೆ ಕೇಳಿದೆಯಲ್ಲ, ಅದು ಪ್ರಶ್ನೆ ಸರಿಯಾಗಿ ಇದೆ, ಉತ್ತಮ ಪ್ರಶ್ನೆಯನ್ನು ಕೇಳಿದೆ. ಆದ್ರೆ ಉತ್ತರವನ್ನು ಕೂಡ ಚಿತ್ತಗೊಟ್ಟು ಕೇಳಿರಿ. ಜ್ಞಾನಿಗಳು ಮುಕ್ತರಾಗಿ ಹೋದ ಮೇಲೆಯೂ ಅವರ ಹಿಂದೆ ಸಾಮರ್ಥ್ಯ ನಡೆಯುವುದೆಂಬ ಸಂಗತಿಯು ನಿಜವು. ಆದರೆ ಅವರೇನು ವಾಸನೆ ಹಿಡಿದು ತಿರುಗಿ ಬರುವುದಿಲ್ಲ. ಅಂದ್ರೆ ಅವನಾಗ್ಲೇ ಪ್ರಶ್ನೆ ಕೇಳಿದ್ದ, ಅವ್ರ ನಮಗೆ ತೊಡಕಕ್ಕೆಂಬಿಟ್ರೆ ಹೆಂಗ, ಅವ್ರದ್ದ ನಮಗ್ ಏನಾರ ಮತ್ತ ಹಂಗ ಮಾಡ್ಬೇಕ್ ಹಿಂಗ್ ಮಾಡ್ಬೇಕ್, ನನಗೆ ಅದನ್ನ ಅರ್ಕಿ ಕಟ್ಬೇಕ್, ಇದನ್ ಮುಡುಪ್ ಕಟ್ಬೇಕ್, ಇದನ್ ದಾನ ಕೊಡ್ಬೇಕಂತ ಏನಾರ ಬಂದ್ರೆ ಏನೋ ಅಂತ ಅವನು ಪ್ರಶ್ನೆ ಇಟ್ಟಿದ್ನಲ್ಲ. ಅದಕ್ಕೆ ಇಲ್ಲಿ ಉತ್ತರ ಏನ್ ಹೇಳಿದ್ರು, ಆ ಸಾಮರ್ಥ್ಯ ನಡೆಯುವುದೆಂಬ ಸಂಗತಿಯು ನಿಜ. ಯಾಕಂದ್ರ ಆ ಪರಮಾತ್ಮರ ಶರೀರಲ್ಲಿ ಮರೆಯಾಗಿದ್ರು ಕೂಡ ಆ ಚೈತನ್ಯ ಆ ಬಯಲೊಳಗ ಬಯಲಾಗಿರ್ತದೆ, ಆ ಬಯಲು ಸ್ವರೂಪವೇ ಆಗಿರ್ತದೆ. ಅವ್ರನ್ನ ಸಮಾಧಿತಾಗೆ ನೆನ್ಸಿದ್ರ ಒಲಿತಾರ ಅಂತಲ್ಲ, ಅವ್ರ ನೀನ್ ಎಲ್ಲಿದ್ರು ಕೂಡ ಯಾವುದೇ ಸ್ಥಳದಾಗಿದ್ರು ಕೂಡ ಅವ್ರ ನೆನವು ಮಾತ್ರದಿಂದ ಬಂಧನ ಬಿಡುಗಡೆ ಆಗ್ತದೆ. ಅಂದ್ರೆ ಇಲ್ಲಿ ಅದನ್ನ ಹೇಳ್ತಾರ, ಅದು ನಿಜ ಸಂಗತಿ. ನಿನಗೆ ಅದು ಸಾಕಾರ ಆಗೋದು ಅಥವಾ ಏನಾದ್ರೂ ಫಲಾಪೇಕ್ಷೆ ದೊರೆಯೋದು ಅದು ನಿಜ ಸಂಗತಿ. ಮತ್ತೆ ನೀನು ತಿರುಗಿ ವಾಸನೆ ಹಿಡಿದು
ಅವ್ರಂಗ ನಮ್ಮ ಹಿಂದೆನೆ ಬರ್ತಾರೇನೋ ಅಂತ ಕೇಳ್ತಿಯಲ್ಲ, ಅದು ಸುಳ್ಳು. ಅವ್ರು ಎಲ್ಲವನ್ನ ನೀಗ ಪರಬ್ರಹ್ಮ ಸ್ವರೂಪನಾಗಿರ್ತಾರ. ನಿನ್ನ ಸಂಶಯವನ್ನ ನಿನ್ನ ಜ್ಞಾನಕ್ಕಾಗಿ ಅವ್ರು ಏನಾದ್ರು ಸಹಕರಿಸ್ಬೋದ ವಿನ ವಿಷಯ ವಾಸನೆಗಳನ್ನ ಹಿಡ್ಕಂದ ಅವ್ರು ನಿನಗೇನು ಮಾಡಲಾರರು. ಯಾಕಂದ್ರ ಮೊದಲೇ ಅವ್ರು ಎಲ್ಲವನ್ನ ಬಿಟ್ಟು ಆ ಪರಬ್ರಹ್ಮ ಒಂದೇ ಸತ್ಯ ಅಂತ ತಿಳಿದಿರೋರು. ಈಗ ನೀನ್ ಪೂಜೆ ಮಾಡ್ತಿ ಅಥವಾ ಇನ್ನೊಂದೇನೋ ಮಾಡ್ತಿ, ಮಾಡ್ತಿ ಅಂತೇಳಿ ನಿನ್ನ ವಾಸನೆಯಿಂದ ಅವರು ಬರೋದು ಇಲ್ಲ. ಆದ್ರೆ ಆ ಸಾಮರ್ಥ್ಯ ನಡೆಯುವುದು ಅವ್ರ ಕಾಲವಾದ್ಮೇಲೂ ಕೂಡ ಅವರ ಸಾಮರ್ಥ್ಯ ನಡೆಯುವುದಂತೂ ನಿಜವು. ಜನರಿಗಂತೂ ಚಮತ್ಕಾರಗಳಾಗುವವು ಮತ್ತು ಅವರು ಅದನ್ನು ಸಂಪೂರ್ಣವಾಗಿ ಸತ್ಯವೆಂದೇ ನಂಬುವರು. ಕೆಲವರು ಜನಗಳಿಗೆ ಚಮತ್ಕಾರಗಳಾಗಿರ್ತಾವ, ಅಥವಾ ಅವ್ರ ಪವಾಡದಿಂದನ ಆಗಿರ್ತತೋ, ಅಥವಾ ಇವರ ದೃಢ ನಿಶ್ಚಯದಿಂದ ಇದಾಗಿರ್ತತೋ, ಇವು ಕೆಲವು ನಡೆದಿರ್ತಾವೋ. ಆದ್ರಿಂದ ಜನರಂತ ಅದನ್ನ ಸಂಪೂರ್ಣವಾಗಿ ಸತ್ಯವೆಂದೇ ನಂಬುವರು. ಇದು ಲೋಕಾರೂಢಿಯ ಮಾತಾಯಿತು. ಆದರೆ ಅದರ ಕರೆ ವಿಚಾರ ಏನೆಂಬುದನ್ನು ತಿಳಿಯಲಿಕ್ಕೆ ಬೇಡವೇ? ಹೌದು, ಇದನ್ನ ಈಗ ಹೇಳಿದ್ನಲ್ಲ, ಇದು ಲೋಕಾರೂಢಿ ಮಾತು ಹೇಳಿದೆ. ಎಲ್ಲರ ಅವ್ರ ಗದ್ಗಿ ಪೂಜೆ ಮಾಡಿದ್ರ ಹಂಗಕತಿ ಹಿಂಗಕತಿ, ಪುತ್ರ ಸಂತಾನ ಕತಿ, ನೌಕರ ಕತಿ, ಇನ್ನೊಂದ ಕತಿ ಅಂತ ಜನ ಎಲ್ಲ ಮಾಡ್ತಾರ. ಅವ್ರಿಗೆ ಆಗಿರೋದಂತನೂ ನಿಜನ ಆಗಿರ್ಬೋದೇನೋ, ಆದ್ರ ಅವ್ರು ಮಾತ್ರ ಸಂಪೂರ್ಣವಾಗಿ ಅದನ್ನ ನಂಬಿರ್ತಾರ. ಮತ್ತೆ ಕರೆ ವಿಚಾರ ಏನೈತಿ, ಸ್ವಲ್ಪ ವಿಚಾರ ಮಾಡೋಣ ಅಂತ ಹೇಳ್ತಾರ. ಅಷ್ಟು ದೂರ ಬೇಕೆ? ಜ್ಞಾನಿಗಳು ಜೀವಿಸಿರುವಾಗಲೇ ಜನರಲ್ಲಿ ಎಷ್ಟೋ ಚಮತ್ಕಾರಗಳಾಗುವು. ಸದ್ಯಕ್ಕಾದರೂ ಇದರ ಪ್ರತೀತಿ ಬರುತ್ತಿರುವುದನ್ನು ಪ್ರತ್ಯಕ್ಷವೇ ನೋಡಿಕೊಳ್ಳಿರಿ. ಅವ್ರು ಬದುಕಿದ್ದಾಗ ಅನಂತ ಚಮತ್ಕಾರಗಳಾಗಿರ್ತಾವ, ಆಗಿರೋದನ್ನ ನಾವು ನೋಡಿದೇವೆ, ಪ್ರತ್ಯಕ್ಷವಾಗಿ ಕಂಡದೇವೆ. ಅನೇಕ ಚಮತ್ಕಾರಗಳು ಆಗ್ತಾವು, ಆಗಿದವು, ಬದುಕಿದ್ದಾಗನೇ ಇಂಥವೆಲ್ಲ ಆಗಿದವು. ಇನ್ನ ಜ್ಞಾನಿಯಂತೂ ಸ್ವತಃ ಅಲ್ಲಿಗೇನು ಹೋಗಿರುವುದಿಲ್ಲ. ಇಲ್ಲಿ ಏನೋ ಚಮತ್ಕಾರ ನಡೀತು, ಅದಾತು ಇದಾತು ಅಂತ ನೀವ್ ಹೇಳ್ತೀರಲ್ಲ, ಅವನ್ ಮನುಷ್ಯ ಅಲ್ಲೇ ಹೋಗಿ ರೆಡಿ ಮಾಡ್ಬೇಕಂತೇನಿಲ್ಲ. ಆತ ಇಲ್ಲೇ ಇರ್ತಾರ, ಆ ಗುರುವಿನ ಸಮಾಧಿ ಎಲ್ಲೇ ಇರ್ತೈತಿ, ಗುರು ಎಲ್ಲೇ ಇರ್ತಾನ, ಈತ ಬೇರೆ ಇನ್ನೊಂದ್ ಕಡೆಯಿಂದ ಎಲ್ಲೋ ಇರ್ತಾನ. ಅವಾಗ ಆತನ ಸ್ಮರಣೆ ಅಥವಾ ಆಲೋಚನೆ ಏನಾರು ಮಾಡಿದಾಗ ಅವೆಲ್ಲ ಚಮತ್ಕಾರಗಳು ಆಗಿರ್ತಾವ. ಆದ್ರ ಗುರುವೇ ಅಲ್ಲಿ ಬಂದ್ ಚಮತ್ಕಾರ ಮಾಡ್ಬೇಕನ್ನೋದು ಏನಲ್ಲಿಲ್ಲ. ಜನರು ಮಾತ್ರ ಅವನನ್ನು ಪ್ರತ್ಯಕ್ಷವಾಗಿ ಕಂಡರೂ ಹೀಗೆ ಚಮತ್ಕಾರವಾಗುತ್ತದೆ. ಆ ಜ್ಞಾನಿದು ಆ ಚಮತ್ಕಾರ ಪ್ರತ್ಯಕ್ಷವಾಗಿ ಕಂಡ್ರೂ ಕೂಡ ಅದು ಚಮತ್ಕಾರ ಅನ್ನೋದು ಆಗುತ್ತದೆ. ಇದಕ್ಕಿನ್ನೇನೆನ್ನಬೇಕು? ಇದರ ರಹಸ್ಯ ಹೀಗಿದೆ. ಚಮತ್ಕಾರವು ಜನರ ಭಾವಾನುಸಾರವಾಗಿ ಘಟಿಸುವುದು. ಭಾವಿಕರಿಗಾಗಿ ದೇವರು ಇದ್ದೇ ಇರುವನು. ಈ ವಿಷಯವನ್ನು ಕುತರ್ಕದ ಕಲ್ಪನೆ ಮಾಡುವುದು ನಿರಾರ್ಥಕವು. ಇಲ್ಲಿ ಈಗ ಅವರು ಉತ್ತರ ಹೇಳಿದ್ರು. ನೀವು ಚಮತ್ಕಾರ ಕತ್ತಿ, ಅದ ಕತ್ತಿ, ದೇವ್ರು ಹೂ ಕೊಡ್ತಾನ, ವರ ಕೊಡ್ತಾನ ಅಂತ ನೀವೇನೆಲ್ಲ ಹೇಳ್ತಿರಲ್ಲ, ಇವೆಲ್ಲವೂ ಚಮತ್ಕಾರವು ಜನರ ಭಾವಾನುಸಾರವಾಗಿ ಘಟಿಸುವುದು. ಅದ ಅವ್ರದ್ದ ಏನು ಘಟಿಸೋದಿಲ್ಲ, ನಿಮ್ಮ ಭಾವನೆಗಳಿಗೆ ಹಂಗ ತಕ್ಕಂಗ ಅದ ಘಟಿಸ್ತತಿ. ಅವ್ರು ಸುಮ್ನ ಕರ್ಮಾತೀತನು, ನಿಷ್ಕರ್ಮನು, ನಿಷ್ಕ್ರಿಯನು ಅಂತ ನಾವೆಲ್ಲ ಹೇಳಿದ್ಮೇಲೆ ಅವನದ್ದ ಯಾವ ಕರ್ಮಗಳಾಗಿರ್ತತೆ? ಏನೂ ಆಗಲ್ಲ. ನೀವ್ ದೇವ್ರ ಹೂ ಕೊಡ್ತಾನಂದ್ರ ಅದು ನಿಮ್ ಭಾವದಿಂದ ಕೊಡ್ತಾನ. ನಿಮ್ ತದೇಕ ದೃಷ್ಟಿಯಿಂದ, ಏಕ ದೃಷ್ಟಿಯಿಂದ ಆ ಹೂವನ್ನ ನೋಡಿದ್ರ ಆ ಹೂವಿನಿಗೆ ನೀರ್ ಹಚ್ಚಿ ಆ ಮೂರ್ತಿ ಮೇಲೆ ಅಂಟಿಸಿರೋ ಅಂಶ, ಆ ನೀರಿನಂಶ ಕರಗಿ ಒಣಗಿ ಆ ಹೂ ಕೆಳಗುದಿರ್ತತಿ ಅಂತ ಹೇಳ್ತಾರ. ಹಂಗ ಇಲ್ಲಿ ನೀವೇನಾರ ಅಲ್ಲಿ ಚಮತ್ಕಾರ ಆಗ್ತದ, ಇಲ್ಲಿ ಚಮತ್ಕಾರ ಆಗ್ತದ ಅಂತ ಹೇಳ್ತಿರಲ್ಲ, ಈ ಜನರ ಚಮತ್ಕಾರವು ಜನರ ಭಾವಾನುಸಾರವಾಗಿ ಘಟಿಸುವುದು. ಭಾವಕರಿಗಾಗಿ ದೇವರು ಇದ್ದೇ ಇರುವನು. ಈ ವಿಷಯಕ್ಕೆ ಕುತರ್ಕದ ಕಲ್ಪನೆ ಮಾಡುವುದು ನಿರಾರ್ಥಕ. ಇಲ್ಲ, ತಿರುಪತಿ ತಿಮ್ಮಪ್ಪ ದೊಡ್ಡನು, ಪಾಂಡುರಂಗ ದೊಡ್ಡನು, ಆ ದೇವ್ರು ಹೂ ಕೊಡ್ತದೆ,
ಈ ದೇವ್ರು ಹೂ ಕೊಡ್ತತೆ, ಇದು ಹಿಂಗ ಅದ್ ಹಿಂಗ ಅಂತ ನೀವೇನಾರ ಮಾತಾಡ್ತೀರಂದ್ರ ಅದೆಲ್ಲದು ನಿರಾರ್ಥಕ, ವ್ಯರ್ಥ. ಅದರಿಂದ ಏನೂ ಫಲ ಇಲ್ಲ. ನಿಮಗ್ ಹೂ ಕೊಟ್ಟತಿ, ಫಲ ಕೊಟ್ಟತಿ, ಏನಾರ ಕುರು ತೋರೈತಿ ಅಂದ್ರ ಅದು ನಿಮ್ಮ ಭಾವದೊಳಗೆ ನಡೆದಿರ್ತತಿ, ಅಲ್ಲಿ ಯಾವ್ದು ನಡೆದಿಲ್ಲ. ನೀವೇನಾರ ದೇವ್ರುಗಳನ್ನ ಹಂಗ ಹಿಂಗ ಅವನ್ ಅಂತಾನೋ ಇಂತಾನೋ ಅಂತ ನೀವೇನಾರ ವರ್ಣನೆ ಮಾಡಕ್ ಹೋಗಿರಂದ್ರ ಅದೆಲ್ಲದು ನಿಮ್ಮ ಕಲ್ಪನೆ, ನಿರಾರ್ಥಕ ಕೆಲಸ. ಅದೇನು ಸಾರ್ಥಕದ ಕೆಲಸ ಅಲ್ಲ, ಉತ್ತಮವಾದ ಕೆಲಸ ಅಲ್ಲ, ಉತ್ತಮವಾದ ವಿಚಾರ ಅಲ್ಲ. ಅದಕ್ಕೋತ್ತರ ಇಷ್ಟೇ, ನಿಮ್ಮ ಭಾವಕ್ಕನುಸಾರವಾಗಿ ಅದು ನಡೀತದ ವಿನ ಅಲ್ಲಿ ಯಾವುದೂ ನಡೆಯಲಾರದು. ಒಳ್ಳೆಯದು. ಪ್ರೀತಿಯ ವಸ್ತುವನ್ನು ಕನಸಿನಲ್ಲಿ ಕಂಡರೆ ಆ ವಸ್ತುವೇನು ಎದ್ದು ಕನಸಿನೊಳಗೆ ಬಂದೀತೇನು? ನೀವ್ ಯಾವ್ದ ಪ್ರೀತಿಯ ವಸ್ತುವನ್ನ ನೀವು ಕಂಡ್ರಿ, ಅಥವಾ ಪ್ರೀತಿಯ ವ್ಯಕ್ತಿಯನ್ನ ನೆನಪು ಮಾಡಿಕೊಂಡ್ರಿ, ಅಥವಾ ಇನ್ನೂ ಒಂದೇನ ನೀವು ಕಲ್ಪನೆ ಮಾಡಿಕೊಂಡ್ರಿ ಅಂದ್ರ, ಕನಸಿನಲ್ಲಿ ನೀವು ಕಂಡಿದಿರಿ ಅಂದ್ರ ಆ ವಸ್ತು ಕನಸಿನೊಳಗೆ ನಿಮ್ಮ ಹತ್ರ ಬಂದ್ ಬಿಡ್ತತೇನ್? ಈಗ ದುಡ್ಡು ಬೇಕಂತ ಇನ್ನೊಂದೇನೋ ಬೇಕಂತ ಅದೆಲ್ಲ ಕನಸಿನಾಗ ಬಂದ್ ಬಿಡ್ತತೇನ್? ಒಂದ್ ವೇಳೆ ಕನಸು ಬಿತ್ತಂದ್ರು ಕೂಡ ಕನಸು ನಿಜ ಆಗ್ತದೆ? ಆಗೋದಿಲ್ಲ. ಪ್ರೀತಿಯವರು ನೆನೆಸಿದ್ದರಿಂದ ಕನಸಿನಲ್ಲಿ ಬರುವರೆಂದು ಅನ್ನವಿರಾದರೆ ಕನಸಿನಲ್ಲಿ ದ್ರವ್ಯವೇಕೆ ಕಾಣಿಸದು? ನೀವ್ ಹೇಳ್ತೀರಿ, ಕನಸಿನಾಗ ಅವ್ರು ಬಂದದ್ದ, ಇವ್ರು ಬಂದದ್ದ, ಕನಸಿನಾಗ ಕಂಡದ್ರು, ಕನಸಿನಾಗ ನೋಡಿದ್ದಂದ್ರ ಜನ ಆಡು ಭಾಷೆಗೆ ಏನ್ ಹೇಳ್ತಾರ, ಅದ್ನೇ ದ್ಯಾಸ್ತಾಗ ಇಟ್ಕೊಂಡ್ ಮಕಂದಿ, ಅದನ್ನೇ ಕನಸ್ ಕಂಡದಿ, ಅದಕ್ಕ ಅವನು ಬಂದಾನ್ ಬಿಡು ಅಂತ ಹೇಳ್ತಾರ. ಹಂಗಾರ ದುಡ್ಡು ಅಂತ ಎಲ್ಲಾರು 90% ಜನ ದುಡ್ಡಿಗಾಗಿ ಕನವಿಸ್ತಾರ. ಮತ್ ದುಡ್ಡ್ಯಾಗ ಕನಸ್ನಾಗ ಬರಬಾರದು? ದ್ರವ್ಯವೇಕೆ ಕಾಣಿಸಬಾರದು? ಪ್ರೀತಿಯವರು ನೆನೆಸಿದ್ದರಿಂದ ಕನಸಿನಲ್ಲಿ ಬರುವರೆಂದು ಅನ್ನವಿರಾದರೆ ಕನಸಿನಲ್ಲಿ ದ್ರವ್ಯವೇಕೆ ಕಾಣಿಸದು? ಸಾರಾಂಶ: ಕನಸಿನಲ್ಲಿ ಅನೇಕ ಪದಾರ್ಥ ಮೊದಲಾದವುಗಳು ಬರುವುದು ನಮ್ಮ ಕಲ್ಪನೆಯಿಂದಲೇ ಹೊರತು ಅವೇನು ನಡೆದು ಅಲ್ಲಿಗೆ ಬರುವುದಿಲ್ಲ. ನೀವು ಕನಸಿನಾಗ ಹೊಲ ಕಾಣ್ತು, ಮನಿ ಕಾಣ್ತು, ಗುರುಗಳು ಕಂಡ್ರು, ಐಶ್ವರ್ಯ ಕಾಣ್ತು, ಅವ್ರನ್ನ ಅಲ್ಲಿ ಮಾತಾಡಿಸಿದೆ, ಇವ್ರನ್ನ ಇಲ್ಲಿ ಮಾತಾಡಿಸ್ದೆ ಅಂದ್ರ ಅಲ್ಲಿ ಯಾರು ಏನು ಬಂದಿರೋದಿಲ್ಲ. ಅದೆಲ್ಲದು ಕೂಡ ನಿನ್ನ ಕಲ್ಪನೆ ಒಳಗ ಅದ ಹಂಗಂಗ ಆದಂಗ ಆಕತಿ. ಶ್ರೀಮಂತ ಆದಂಗ ಆಗೋದು, ಬಡವಾದಂಗ ಆಗೋದು. ತಿರುಕ ಕನಸ್ ಕಂಡದ್ನಂತೆ, ಅವನ್ ಮಕ್ಕಂದಿರೋದು ಹಳೆ ಕೌದಿ ಹಾಸಿಗೆಂದು ಊರು ಹೊರಗಿನ ಹಾಳ ದೇಗುಲದೊಳಗ ಮಲಗಿದ್ನಂತ. ಅವನಿಗೆ ಕನಸಿನೊಳಗ ರಾಜ ಸತ್ತಂಗಾಗಿರ್ತತಿ. ಅವಾಗ ಆನಿ ಕೈಯಕ್ ಒಂದು ಹೂವಿನಾರ ಕೊಡ್ತಾರ. ಆನಿ ಯಾರ ಕೊರಳಿಗೆ ಹೂವಿನಾರ ಆಗ್ತತೋ ಅವರೇ ರಾಜರು ಅಂತ ಕನಸ್ ಕಾಣ್ತಾನ. ಅವಾಗ ಇವನ್ಗೆ ಹೂವಿನಾರ ಹಾಕ್ದಂಗ ಆಕತಿ. ಇವನ್ ಸಿಂಹಾಸನ ಮೇಲೆ ಕುಂತಂಗ ಆಕತಿ. ಸಿಂಹಾಸನ ಮೇಲೆ ಕುಂತ ರಾಜ ಆದ್ನಂದ್ರ ಮತ್ ರಾಜನ ಹೆಂಡತಿ ನನ್ನೊಳಾಗ್ಬೇಕಲ್ಲ ಅನ್ನೋ ಭಾವ ಬರ್ತತಿ. ಅವಾಗ ಒದ್ದಾಡ್ ನೋಡಿದ್ರ ಅದೇ ದೇವಸ್ಥಾನ ಅದೇ ಹರಕೌದಿ. ಮತ್ ಅವೆಲ್ಲ ಇಲ್ಲಿಗ್ ಬಂದದ್ವಿ ಏನಂದ್ರ ಯಾವ ಬಂದಿರ್ಲಿಲ್ಲ, ಕೇವಲ ಇವನ ಕಲ್ಪನೆಯೊಳಗ. ಅಲ್ಲಿಗೆ ಬರುವುದಿಲ್ಲ, ಅವು ನೆನೆಸುವುದೂ ಇಲ್ಲ. ಈ ದೃಷ್ಟಾಂತದಂತೆ ಭಾವನೆಯಿಂದ ಚಮತ್ಕಾರವಾಗುವುದೇ ವಿನಃ ಜ್ಞಾನಿಗಳು ಬಂದು ಅವನ್ನು ಮಾಡುವುದಿಲ್ಲ. ನೀವೇನಾರ ಅಲ್ಲಿಗೆ ಹೋದ್ರು ಚಮತ್ಕಾರ ಕಥೆ, ಇಲ್ಲಿಗೆ ಹೋದ್ರು ಚಮತ್ಕಾರ ಕಥೆ ಅಂತಿರಲ್ಲ, ಅಲ್ಲಿ ಆ ಜ್ಞಾನಿಗಳು ಯಾರು ಬಂದು ಏನೋ ಮಾಡೋದಿಲ್ಲ, ಅಲ್ಲಿ ಏನೋ ನಡೆಯೋದು ಇಲ್ಲ. ನೀನ್ ನಡೀತು ಅಂತ ಹೇಳ್ತಿ ಅನ್ನೋದಾದ್ರೆ ಅದು ನಿನ್ನ ಭಾವನೆಯೊಳಗೆ ನಡೀತದ ವಿನ ಅಲ್ಲಿ ಯಾವುದು ಇಲ್ಲ. ಈ ವಿವರಣೆಯಿಂದ ಸಂಶಯ ಕಡಿಯಿತು. ನಿಜವಾಗೂ ನೀವೇನಾರ ಹಂಗ ತಿಳ್ಕಂದಿದ್ರ ಅಲ್ಲಿ ಹೋದ್ರ ಅಂಗ ಪ್ರಾಪ್ತಿ ಆತು, ಅಲ್ಲಿ ಹೋದ್ರ ಕೈಲಾಸಕ್ಕೆ ಹೋದಂಗ ಆತು, ಅಲ್ಲಿ ನಮ್ಮ ಅಪ್ಪನ್ ನೋಡಿದ್ರ ನನಗ್ ಉಂಡೋಷ್ಟು ಆನಂದ ಆತು, ಇನ್ನೊಂದ್ 4 ದಿವಸ ಇಲ್ಲೇ ಇರೋನೇನಪ್ಪ ಅನ್ನಂಗ್ ನನಗ್ ಅನಸ್ತು ಅಂತ ಏನೆಲ್ಲಾ ಭಾವನೆಗಳು ಬರ್ತಾವ. ಇಲ್ಲಿ ರಮಣ ಮಹರ್ಷಿಗಳದ್ದು ಬಹಳ ವರ್ಣನೆ ಮಾಡಿ ಹೇಳ್ತಾರ. ಅಲ್ಲಿಗೆ ಹೋಗ್ಬಿಟ್ರ ಹಂಗ ಶಾಂತ ಆಗಿಬಿಡ್ತತಿ, ಮನಸ್ಸು ನಿಂತೇ ಬಿಡ್ತತಿ. ಅವ್ರು ಧ್ಯಾನ ಕುಂತರ ಸ್ಥಳಗಳು ನೋಡಿದ್ರ ನಮ್ ಮನಸ್ಸು ಮೌನ ಆಗಿಬಿಡ್ತತಿ ಅಂತೆಲ್ಲಾ ಹೇಳ್ತಾರ. ಅಲ್ಲಿ ಅದು ಆಗೋದಿಲ್ಲ, ನಮ್ಮ ಭಾವದೊಳಗ ಹಂಗೆಲ್ಲ ಆಗ್ತದ. ಇಲ್ಲಿ ಕೂಡ ಅದನ್ನ ಹೇಳ್ತಾರ, ಎಲ್ಲೆಲ್ಲಿ ಏನೇನು ಆಗೋದಿಲ್ಲ
ಏನಾರ ಅದ ಕತಿ ಇದ ಕತಿ ಅಂತ ನೀವು ಅಂತೀರಿ ಅನ್ನುವುದಾದರೆ ಅದು ನಿಮ್ಮ ಮನಸ್ಸಿನ ಭಾವನೆಯೊಳಗಾಗ್ತದ. ವಿನ ಅಲ್ಲಿ ಏನೂ ಆಗುವುದಿಲ್ಲ. ತಿಳಿಯದಿದ್ದರೆ ನೆಟ್ಟಗೆ ವಿಚಾರದಿಂದ ನೋಡಿರಿ. ಅವ್ರ ಗ್ರಂಥಕರ್ತ ಏನ್ ಹೇಳ್ತಾರ, ನಾವ್ ಹೇಳಿದ್ದು ನಿಮಗೆ ತಿಳಿಲಿಲ್ಲ ಅನ್ನೋದಾದ್ರ ಅದನ್ನ ವಿಚಾರದಿಂದ ನೋಡಿ. ಒಬ್ಬ ಜ್ಞಾನಿ ಲಕ್ಷಣದೊಳಗೆ ನೋಡಿದಾಗ ಅವನು ಏನೇನು ಕರ್ಮ ರಹಿತನ, ಅವನು ಸಂಕಲ್ಪ ವಿಕಲ್ಪ ರಹಿತನ, ಭಾವಾತೀತನ, ತ್ರಿಗುಣಾತೀತನ ಅಂತವನು ಇದ್ದಾಗೆ ಆ ರೀತಿಯಾಗಿ ಪರಮಾತ್ಮ ಸ್ವರೂಪಾಗಿ ಸುಮ್ ಕುಂತಾನು. ಮತ್ ಸಮಾಧಿ ಆದ್ಮೇಲೆ ಬಂದು ಅವನ್ ಏನಾರ ಪವಾಡ ಮಾಡ್ತಾನ ಅದನ್ನ ಮಾಡ್ತಾನ ಅಂತ ಹೇಳ್ತಿರಲ್ಲ. ನೀವು ಒಂದ್ಸಲ ವಿಚಾರ ಮಾಡಿ ನೋಡ್ರಿ. ನಟ್ಟಿಗೆ ಸುಮ್ನೆ ಇದನ್ನ ಒಪ್ಪಿಯಂದೆ ನಿಮ್ಮ ಮನಕ್ ಬಂದಂತೆ ಮಾತನಾಡಬೇಡಿ. ಅಂದ್ರೆ ಇಲ್ಲಿ ಹೇಳ್ತಾರ, ತಿಳಿಯದಿದ್ದರೆ ನೆಟ್ಟಗೆ ವಿಚಾರದಿಂದ ನೋಡಿರಿ. ನೋಡಿ 11:18 ಜ್ಞಾನಿಗಳು ಮುಕ್ತರಾಗಿ ಹೋದರೂ ತಾನಾಗಿಯೇ ಅವರ ಸಾಮರ್ಥ್ಯ ನಡೆಯುವುದು, ಏಕೆಂದರೆ ಅವರು ಪುಣ್ಯ ಮಾರ್ಗದಿಂದ ವರ್ತಿಸಿರುತ್ತಾರೆ. ಅವ್ರ ಜ್ಞಾನಿಗಳು ಮುಕ್ತರಾಗಿ ಹೋದ್ರು ತಾನಾಗಿಯೇ ಅವರ ಸಾಮರ್ಥ್ಯ ನಡೆಯುವುದು, ಏಕೆಂದರೆ ಅವರು ಪುಣ್ಯ ಮಾರ್ಗದಿಂದ ವರ್ತಿಸುತ್ತಾರೆ. ಅದಕ್ಕಾಗಿ ಎಲ್ಲರೂ ಜ್ಞಾನಿಗಳೊಡನೆ ಪುಣ್ಯ ಮಾರ್ಗದಿಂದ ನಡೆಯಬೇಕು ಹಾಗೂ ದೇವರ ಭಜನೆಯನ್ನ ಬೆಳೆಸಬೇಕು. ನಿಷ್ಕಾರಣವಾಗಿ ನ್ಯಾಯ ಬಿಟ್ಟು ಅನ್ಯಾಯದ ಹಾದಿಯಿಂದ ಹೋಗಬಾರದು. ನೀವು ಆ ಮಹಾತ್ಮರ ಸಮಾಧಿ ನೀವು ಪೂಜೆ ಮಾಡೋದಲ್ಲ, ನೀವಲ್ಲಿ ಏನಾನ ಮಾಡ್ಕೊಂತ ಅರಕಿ ಕಟ್ಟಿಗೆ ಒಂದು ವರಗಳನ್ನು ಬೇಡೋದಲ್ಲ. ಅವ್ರು ಪುಣ್ಯ ಮಾರ್ಗದಿಂದ ಪುಣ್ಯ ಸ್ವರೂಪವಾಗಿ ಪುಣ್ಯಾತ್ಮರಾಗಿ ಆ ಪರಮಾತ್ಮರಾಗಿ ಹೋಗಿದ್ದಾರೆ. ನೀವು ಕೂಡ ಎಲ್ಲರೂ ಜ್ಞಾನಿಗಳೊಡನೆ ಆ ಮಹಾತ್ಮರಂತ ಸ್ಥಳಗಳು ಏನಾದ್ರು ಇದ್ರ ನೀವಲ್ಲಿ ಪೂಜೆ ಮಾಡೋದಲ್ಲ, ಅಲ್ಲಿ ಪುಣ್ಯ ಮಾರ್ಗದಿಂದ ನಡೆಯಬೇಕು. ಹೆಂಗಂದ್ರ ದೇವರ ಭಜನೆಯನ್ನ ಬೆಳೆಸಬೇಕು ಅಂತ ಮಹಾತ್ಮರ ಸಮಾಧಿಗಳು ಅಂತವ್ ಏನಾರ ಇದ್ರ ಅಲ್ಲಿ ಭಜನೆ, ಕೀರ್ತನ, ಸತ್ಸಂಗ ಅಂತ ಕಾರ್ಯಗಳನ್ನು ಮಾಡಬೇಕು. ನ್ಯಾಯ ಬಿಟ್ಟು ಅನ್ಯಾಯದ ಹಾದಿಯಿಂದ ಹೋಗಬಾರದು ಅಂತ ಮಹಾತ್ಮರ ಸ್ಥಳಗಳೊಳಗ ನಾನು ಅರಿಕೆ ಮಾಡ್ಕೊಂಡೆ, ನಾನು ಉಡುಪ್ ಕಟ್ಟಿದೆ, ನಾನ್ ದಿಂಡುಳ್ ಉಡಿದೆ ಅಂತೇಳಿ ಪ್ರಾಪಂಚಿಕ ವಿಷಯ ವಾಸನೆಗಳನ್ನ ಅಲ್ಲಿಗೆ ತರಬಾರ್ದು. ಅಂತ ಸಮಾಧಿ ಅಂತ ಸ್ಥಳಗಳು ಅಂತವೇನಾದ್ರೂ ಇದ್ರೆ ಅಲ್ಲಿ ಕೇವಲ ಭಜನ, ಕೀರ್ತನ, ಪಾರಮಾರ್ಥ ವಿಚಾರವನ್ನ ನಡೆಸಬೇಕು. ಎಷ್ಟು ಪುರಶ್ಚರಣಗಳನ್ನು ಜರುಗಿಸಬೇಕು, ಅನೇಕ ತೀರ್ಥಾಟನೆ ಮಾಡಬೇಕು ಮತ್ತು ವೈರಾಗ್ಯದ ಬಲದಿಂದ ವಿವಿಧ ಶಕ್ತಿಗಳನ್ನು ಹೆಚ್ಚಿಸಬೇಕು. ನೀವೇನಾದ್ರೂ ತೀರ್ಥಾಟನೆ ಮಾಡ್ತೀರಂದ್ರ ಅಂತ ಮಹಾತ್ಮರ ಸಮಾಧಿಗಳಿಗೆ ಹೋಗಿ, ಅಂತ ಮಹಾತ್ಮರು ನೆಲೆಸಿರ್ತಕ್ಕಂಥ ಸ್ಥಳವೇ ಪುಣ್ಯಕ್ಷೇತ್ರ. ಇಲ್ಲಿ ಪುಣ್ಯಕ್ಷೇತ್ರ ಪುಣ್ಯ ಭೂಮಿ ಅಂತ ಇಲ್ಲ. ಯಾರು ಪುಣ್ಯವಂತರು ಮಹಾತ್ಮರು ಜ್ಞಾನಿಗಳು ಇರ್ತಾರೋ ಅದೇ ಪುಣ್ಯವಂತರು ಅಂತ. ಇದಕ್ಕ ಬಸವಣ್ಣವ್ರ ಒಂದು ವಚನದೊಳಗೆ ಹೇಳ್ತಾರ, ಶರಣರ ನುಡಿ ತೀರ್ಥ, ಶರಣರ ನಡೆ ತೀರ್ಥ, ಶರಣರ ಮನೆಯ ಅಂಗಳವೇ ವಾರಣಾಸಿ, ಆ ಶರಣನೇ ಕಾಶಿ ವಿಶ್ವನಾಥ, ಲೋಕದ ನೀರು ಅದೆತ್ತಣದ ತೀರ್ಥವಯ್ಯ ಅಂತ. ಆತ ಶರಣನ ನುಡಿನೇ ತೀರ್ಥ, ಆತನ ನಡಿನೇ ಪ್ರಸಾದ, ಆತನ ಮನೆ ಅಂಗಳವೇ ವಾರಣಾಸಿ. ವಾರಣಾಸಿ ಅಂದ್ರ ಕಾಶಿ, ಮತ್ತ ಆತನೇ ಕಾಶಿ ವಿಶ್ವನಾಥ. ಆ ರೀತಿಯಾಗಿರ್ತಾರ ಅಂತರ ಸ್ಥಳಗಳೊಳಗೆ ನೀವು ಈ ಭಜನೆ, ಭಕ್ತಿ, ಕೀರ್ತನೆ, ಆತ್ಮ ವಿಚಾರದ ಕಾರ್ಯಗಳನ್ನ ಮಾಡ್ಬೇಕ ವಿನ ಅನ್ಯ ಮಾರ್ಗಗಳನ್ನ ಹಿಡಿಯಬಾರದು. ಈ ರೀತಿ ಮಾಡೋದ್ರಿಂದ ಅಲ್ಲಿ ವೈರಾಗ್ಯದ ಬಲದಿಂದ, ವೈರಾಗ್ಯ ಬಲದಿಂದನೇ ಶಕ್ತಿ ಬರ್ತದೆ. ಇಲ್ಲಿ ನಾವು ಶಕ್ತಿ ಪ್ರಾಪ್ತಿ ಆಗ್ಬೇಕಂದ್ರ ವೈರಾಗ್ಯದಿಂದನೇ ಈ ಎಲ್ಲಾ ಸಿದ್ಧಿ, ಆಧ್ಯಾತ್ಮಿಕ ಸಾಮರ್ಥ್ಯ, ವಿಷಯಗಳನ್ನು ತಿಳಿಯುವ ಸಾಮರ್ಥ್ಯವು ಕೂಡ ವೈರಾಗ್ಯದಿಂದನೇ ಪ್ರಾಪ್ತಿ ಆಗ್ತದ. ವಿಷಯ ವಾಸನೆಗಳೊಳಗೆ ಮುಳುಗಿದ್ರ ಅದು ಆಗೋದಿಲ್ಲ, ಅದು ವೈರಾಗ್ಯದಿಂದನೇ ಸಾಧ್ಯ ಆಗ್ತದೆ ಅಂತ ಹೇಳ್ತಾರ. ಚಿದಾನಂದ ಅವಧೂತರು ಕೂಡ ಅದನ್ನೇ ಹೇಳ್ತಾರ, ವಿರತಿ ಬಲಿಯಲೇಬೇಕು, ಜನಗಳ ಪರಿಚಯವಿಲ್ಲದಿರಬೇಕು, ಬಲು ಏಕಾಂತದೊಳಿರಬೇಕು ಅಂತ.
ವಿರತಿ ಬಲಿಯಲೇಬೇಕಂದ್ರ ರತಿ ಅಂದ್ರ ಪ್ರೀತಿ, ವಿರತಿ ಅಂದ್ರ ಪ್ರಪಂಚದೊಳಗ ಪ್ರೀತಿ ಮಮಕಾರಗಳನ್ನಿಡದೆ ಕೇವಲ ನಿರಾಕಾರ ಪರಬ್ರಹ್ಮ ವಸ್ತುವಿನ ಕಡೆಗೆ, ಆ ಪರಬ್ರಹ್ಮ ವಸ್ತು ತಾನು ಅನ್ನೋದ್ರ ಕಡೆಗೆ ನಮ್ಮ ರತಿ ಇರ್ಬೇಕಾಗೈತಂದ್ರ ನಮ್ ಪ್ರೀತಿ ಇದ್ರ ಅವಾಗ ಅದು ಜ್ಞಾನಕ್ಕೆ ಸಾಧ್ಯ ಆಗ್ತದ. ಅಂದ್ರ ಆತ್ಮಜ್ಞಾನ ನಮಗೆ ತಿಳಿತತೆ. ಮತ್ತೇನೆಂದರೆ ನಿರ್ಗುಣ ವಸ್ತುವಿನಲ್ಲಿ ನಿಷ್ಠೆಯುಂಟಾದರೆ ಜ್ಞಾನ ಮಾರ್ಗದಿಂದಲೂ ಸಾಮರ್ಥ್ಯ ಬರುವುದು. ನಿಮಗೆ ನಿರ್ಗುಣ ವಸ್ತುವಿನಲ್ಲಿ ನಿಷ್ಠೆ ಉಂಟಾದ್ರೆ ಸಾಕು, ನಿಮಗೆಲ್ಲಾ ಸಾಮರ್ಥ್ಯವು ಎಲ್ಲವನ್ನು ತಿಳಿಯುವ, ಹರಿಯುವ, ಅನುಭವಿಸುವ, ನೋಡುವ ಎಲ್ಲ ಸಕಲ ಸಾಮರ್ಥ್ಯವು ಪ್ರಾಪ್ತಿ ಆಗ್ತದೆ. ನಾವು ಸಿದ್ಧಿ ಮಾಡಕ್ ಹೋಗಿ ಒಂದೊಂದಕ್ಕೆ ಎಷ್ಟೋ ದಿನಗಳು ವರ್ಷಗಳಟ್ಲೆ ಕಾಲ ಕಳಿತೇವೆ, ಎಷ್ಟ ಜನ್ಮಗಳ ಮೀಸಲಾಗಿ ಹೋಗ್ಬಿಡ್ತಾವ. ಅದನ್ನ ಪ್ರಾಪ್ತಿ ಮಾಡ್ಕೋಬೇಕು, ಇದನ್ನ ಪ್ರಾಪ್ತಿ ಮಾಡ್ಕೋಬೇಕಂತ ಮಹಾತ್ಮರ ಅಂತವಕ್ಕೆಲ್ಲ ಒಪ್ಪಿಲ್ಲ. ಅವ್ರ ಏನ್ ಹೇಳಿದಾರ, ಜ್ಞಾನವನ್ನು ನಂಬು ಅಂತ ಹೇಳಿದಾರ. ಇಲ್ಲಿ ಅದನ್ನ ಹೇಳ್ತಾರ, ನಿರ್ಗುಣ ವಸ್ತುವಿನಲ್ಲಿ ನಿಷ್ಠೆಯುಂಟಾದರೆ ಜ್ಞಾನ ಮಾರ್ಗದಿಂದಲೂ ಸಾಮರ್ಥ್ಯ ಬರ್ತದ. ನೀವು ಹಂಗ ಹಿಂಗ ಅಂತ ಏನಾನ ಮಾಡಕ್ ಹೋಗಿ ನಿಮ್ ಸಾಮರ್ಥ್ಯವನ್ನ ನೀವು ಪಡ್ಕೋಬೇಕಂತ ಹೋಗ್ಬೇಡ್ರಿ. ಸುಮ್ಮನ ಆ ಪಾರಮಾರ್ಥ ಜ್ಞಾನವನ್ನ ತಿಳಿದ್ರೆ ಸಾಕು, ನಿಮಗೆ ಅದೆಲ್ಲದು ಕೂಡ ತಾನೇ ಆಗ್ತದ. ಈ ಸಾಮರ್ಥ್ಯದ ವಿಷಯ ಈಗಿದ್ದುದರಿಂದ ಯಾರೇ ಆಗಲಿ ಅಭಾವದಿಂದ ನಿಶ್ಚಯದ ಸಮಾಧಾನವನ್ನು ಭಂಗ ಮಾಡಿಕೊಳ್ಳಬಾರದು. ಅಭಾವದಿಂದ ಅಂದ್ರ ಸರಿಯಾದ ಭಾವನೆಗಳಿಲ್ಲದೆ, ಸರಿಯಾಗಿ ತಿಳಿಯದೆ, ಸರಿಯಾಗಿ ನಿಶ್ಚಯಿಸದೆ ನಿಮ್ಮ ಆ ಭಾವಕ್ಕ ಧಕ್ಕೆ ತನ್ಕೋಬೇಡ್ರಿ. ಧಕ್ಕೆ ತನ್ಕೋಬೇಡ್ರಿ ಅಂದ್ರ ಸಂಶಯ ತನ್ಕೋಬೇಡ್ರಿ, ಏನೇನೋ ಭಾವಿಸ್ಕೋಬೇಡ್ರಿ. ಅಲ್ಲಿ ಇರೋದು ಒಂದು, ನೀವು ಒಂದು ಅನ್ನೋದನ್ನ ಭಾವಿಸ್ಕೊಳಕ್ ಹೋಗ್ಬೇಡ್ರಿ. ನಿಶ್ಚಯವಾದ ಸಮಾಧಾನವನ್ನು ಭಂಗ ಮಾಡಿಕೊಳ್ಳಬಾರದು. ಇದು ಸಮಾಧಾನದ ಯಾವಾಗ್ಲೂ ನಿಶ್ಚಯವಾಗಿ ಇರ್ತತಿ, ಯಾವಾಗ್ಲೂ ಸಮಾಧಾನದೊಳಗೆ ಇರ್ತತಿ. ನಾವು ವಿಷಯ ವಾಸನೆಗಳ ಕಡೆಗೆ ಹೋಗಿ ಅದ ಹಂಗಾತು ಇದು ಹಿಂಗಾತ ಅಂತ ನಾವ ಅಸಮಾಧಾನ ಪಟ್ಕಂತೇವಿ. ನಿಜವಾದ ಜ್ಞಾನದ ಕಡೆಗೆ ಹೋದ್ರ ಆ ಜ್ಞಾನ ಯಾವಾಗ್ಲೂ ಶಾಂತಿ ಸಮಾಧಾನವನ್ನೇ ತಿಳಿಸ್ತತಿ. ಮತ್ತೆ ನಮ್ಮೊಳಗ್ ಶಾಂತಿ ಸಮಾಧಾನ ಬರ್ಲಿಲ್ಲ ಅಂದ್ರ ನಾವು ಜ್ಞಾನ ಮಾರ್ಗವನ್ನ ಹಿಡಿದಿಲ್ಲ, ಅನ್ಯ ಮಾರ್ಗವನ್ನ ಹಿಡಿದಿದ್ದೀವಿ. ಅದಕ್ ನಮ್ಗೆ ಈ ರೀತಿ ಆಗೇತಂತ ನಾವೇ ನಿಶ್ಚಯಿಸಬೇಕಾಗ್ತದ. ಒಬ್ಬ ಗುರು ಅಥವಾ ಒಬ್ಬ ದೇವರು ಇವರೆಲ್ಲಿಯದಾದರೂ ಇವರೆಲ್ಲಿಯಾದರೂ ಭಾವ ಇರಲಿಕ್ಕೆ ಬೇಕು. ಸದ್ಭಾವವಿಲ್ಲದಿದ್ದರೆ ಏನೆಲ್ಲವೂ ವ್ಯರ್ಥವಾಗುತ್ತದೆ. ನೀವು ಏನೇನೋ ಹೊರ ಕಲ್ಪನೆ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇಲ್ಲ ಒಬ್ಬ ದೈವವನ್ನ ನಂಬ್ರಿ, ಇಲ್ಲ ಒಬ್ಬ ಗುರುವನ್ನ ನಂಬ್ರಿ. ನೀವ್ ಎರಡನ್ನೂ ಸರಿಯಾಗಿ ನಂಬಲಿಲ್ಲ ಅಂದ್ರೆ, ಒಂದು ದೇವರನ್ನ ನಂಬಲಿಲ್ಲ, ಹಲವಾರು ದೇವರುಗಳ ಕಡೆಗೆ ತಿರ್ಗಾಡ್ಕೊಂತ ಹೋಗ್ತೀರಿ ಅನ್ನೋದಾದ್ರ, ಮತ್ತೆ ಒಬ್ಬ ಗುರುವನ್ನ ನಂಬಿದೆ ಹಲವು ಗುರುಗಳನ್ನ ನಂಬ್ತೀರಂದ್ರ ನಿಮ್ದೆಲ್ಲವೂ ವ್ಯರ್ಥವಾಗಿ ಹೋಗ್ತದ. ನಂಬಿದ್ರು ಒಂದು ಗುರುವನ್ನ ನಂಬಬೇಕು, ಇಲ್ಲ ಒಂದು ದೇವ್ರನ್ನ ನಂಬಬೇಕು. ನೀವ್ ಇದನ್ ಬಿಟ್ಟು ಅಲ್ಲಿ ಆ ದೇವ್ರದ್ ಪವಾಡ ಚೆನ್ನಾಗ್ ನಡಿತೈತಿ, ಈ ದೇವ್ರದ್ ಪವಾಡ ಚೆನ್ನಾಗ್ ನಡಿತೈತಿ, ಇವ್ರು ಭಾರಿ ಚೆನ್ನಾಗ ಗೀತೆ ಹೇಳ್ತಾರ, ಇವ್ರು ಭಾರಿ ಚೆನ್ನಾಗ ಪ್ರವಚನ ಹೇಳ್ತಾರ, ಹಂಗ ಹೇಳ್ತಾರ ಹಿಂಗ ಹೇಳ್ತಾರಂತ ಯಾವ ಅಲ್ಪ ವಿಷಯ ವಾಸನೆಗಳಿಗೆ ಮನಸೋತು ಆ ಕಡೆಗೆ ಈ ಕಡೆಗೆ ನೀವು ತಿರುಗಾಡ್ತೀರಿ ಅಂದ್ರ ಅದು ಜನ್ಮ ವ್ಯರ್ಥವಾಗ್ತದೆ, ಅದು ಜ್ಞಾನ ಪ್ರಾಪ್ತಿ ಆಗೋದಿಲ್ಲ. ಆದ್ದರಿಂದ ಒಬ್ಬ ಗುರುವು ಅಥವಾ ಒಬ್ಬ ದೇವರು ಇವರೆಲ್ಲರಲ್ಲಿಯೂ ಭಾವವಿರಬೇಕು. ಇವರಲ್ಲಿಯಾದರೂ ಒಬ್ರತಾಗಾದ್ರೂ ಕೂಡ ಒಂದು ಭಾವ ಇರಬೇಕು. ಈ ಸದ್ಭಾವವಿಲ್ಲದಿದ್ದರೆ ಏನೆಲ್ಲವೂ ಕೂಡ ವ್ಯರ್ಥವಾಗಿ ಹೋಗುತ್ತದೆ ಅನ್ನೋ ವಿಷಯವನ್ನ ಇಲ್ಲಿ ತಿಳಿಸ್ತಾರ ಅಪ್ಪಾಜಿ. ಸಮಯ ಆಯ್ತ್ರಪ್ಪ. ಶರಣಾರ್ಥಿ ಅಪ್ಪಾಜಿ. ಇದು ವಿಷಯವನ್ನ ನಾಳೆ ನೋಡನ್ರಪ್ಪ. ಎಲ್ಲರಿಗೂ ಶರಣಾರ್ಥಿ.